ವೀಕ್ಷಕರೇ ನಮಸ್ಕಾರ. ನಮ್ಮ ಜೊತೆ ಇವತ್ತು ವಿಧಾನ ಪರಿಷತ್ನ ಸದಸ್ಯರಾದಂಥ ಕಿಶೋರ್ ಕುಮಾರ್ ಪುತ್ತೂರು ಅವ್ರ ಜೊತೆಗಿದ್ದಾರೆ. ಕಿಶೋರ್ ಕುಮಾರ್ ಅವರು, ನಿಮಗೆ ಮೊದಲ ಪ್ರಶ್ನೆ. ನಿಮ್ಮ ಕ್ಷೇತ್ರದಲ್ಲಿ ಪುತ್ತೂರಲ್ಲಿ 2 ದಿನಗಳ ಹಿಂದೆ ಒಂದು ಪ್ರತಿಭಟನೆ ಆಯಿತು. ಮೋದಿಜಿ ಅವರ ಬಗ್ಗೆ ನಿಮ್ಮ ಅಲ್ಲಿನ ಶಾಸಕರಾದಂಥ ಅಶೋಕ್ ರೈ ಅವರು ಒಂದಷ್ಟು ಮಾತುಗಳನ್ನು ಆಡಿದ್ರು. ಅವರು ಭಾರತವನ್ನು ಅಂಬಾನಿ ಅದಾನಿಗೆ ಸೇಲ್ ಮಾಡಿದ್ದಾರೆ ಅಂತ ಹೇಳುವಂಥ ವಿಷಯ ಇರ್ಬೋದು, ಅಥವಾ ಮೋದಿಜಿಯವರು ಬರೀ ತಮಟೆ ಅಥವಾ ಗ್ಲಾಸು ಬಟ್ಲಿಗೆ ಹೊಡೆದ ಕೂಡಲೇ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಲ್ಲ ಅಂತ ಹೇಳೋ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯ ಏನು? ನೋಡಿ, ಅಶೋಕ್ ಕುಮಾರ್ ರೈ ಅವರು ಪುತ್ತೂರು ಶಾಸಕರು. ಅವರಿಗೆ ರಾಜಕೀಯ ಪ್ರೌಢಿಮೆ ಇಲ್ಲ. ಅವರಿಗೆ ಅವರ ಪ್ರತಿಯೊಂದು ಮಾತು ಕೂಡ ಏನು ಸಣ್ಣ ಮಕ್ಕಳು ಮಾತಾಡ್ತಾರೆ. ಅಶೋಕ್ ಕುಮಾರ್ ರೈ ಅವರು ರಾಜಕೀಯವನ್ನು ಸಂಘಟನೆ ನೋಡಿದ್ದು ಬಿ ಜೆ ಪಿಯಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಕಾಂಗ್ರೆಸ್ಗೆ ಹೋದರು, ಕಾಂಗ್ರೆಸ್ ಶಾಸಕರಾದರು. ನಾನನ್ನೋದು ಅಶೋಕ್ ಕುಮಾರ್ ರೈ ಅವರು ಇಡೀ ತನ್ನ ಜೀವನದಲ್ಲಿ ಎಲ್ಲವನ್ನ ಗಳಿಸಿದ್ದು ಕೂಡ ಬಿ ಜೆ ಪಿ ಸರ್ಕಾರ, ಬಿ ಜೆ ಪಿ ಪವರ್ ಇದ್ದಾಗಲೇ ಅವರು ತಮ್ಮ ಎಲ್ಲ ಕೆಲಸವನ್ನು ಮಾಡಿಕೊಂಡದ್ದು. ಅದರ ಜೊತೆಗೆ ಪಿ ಎಮ್ ಒ ಆಫೀಸಿಗೆ ಇತ್ತೀಚೆಗೆ ಒಂದು ಅವರ ಮಾಧ್ಯಮ ಹೇಳಿಕೆಯಲ್ಲಿ ಪಿ ಎಮ್ ಒ ಆಫೀಸಿಗೆ ನಾನು ಹೋದಷ್ಟು ಯಾರೂ ಹೋಗಲಿಲ್ಲ ಅಂತ ಅಂದಿದ್ದಾರೆ. ಅದರ ಅರ್ಥ ಅಂತಂದರೆ ಇಲ್ಲಿಂದ ಪುತ್ತೂರಿಂದ ಡೆಲ್ಲಿ ತನಕ ಇವರು ಕಾರ್ಬಾರ್ ಮಾಡಿದವರು. ಒಂದು ಮಾತೃ ಸಂಘಟನೆ. ನರೇಂದ್ರ ಮೋದಿಜಿಯವರು ಈ ದೇಶದ 140 ಕೋಟಿ ಜನರ ಪ್ರಧಾನಿಯವರು. ಅವರು ಪ್ರಧಾನ ಸೇವಕ ಅಂತಾರೆ. ಅವರು ಎಲ್ಲೂ ಕೂಡ ರಾಜಕೀಯ ಮಾಡೋದಿಲ್ಲ. ಈ 140 ಕೋಟಿ ಜನರ ಇದರಲ್ಲಿ ವಿಶ್ವ ಕಂಡ ಅತ್ಯಂತ ಒಂದು ಶ್ರೇಷ್ಠ ನಾಯಕ. ಇದು ಇವತ್ತು ವಿಶ್ವವೇ ಒಪ್ಪಿದೆ. ಒಂದು ಕಡೆಯಿಂದ ಎಲ್ಲ ಕಾರ್ಯಕ್ರಮಕ್ಕೆ ಹೋದಾಗ, ಹಿಂದೂ ಸಮಾಜ ಕಾರ್ಯಕ್ರಮ ಹೋದಾಗ ಭಾರತ ಮಾತೆಗೆ ಜಯ ಅಂತಾರೆ ಅಶೋಕ್ ಕುಮಾರ್ ರೈ ಅವರು. ನಾಟಕ ಮಾಡ್ತಿದ್ದಾರೆ ಅಂದರೆ ನನ್ನ ಪ್ರಶ್ನೆ, ಯಾಕೆ ನಾಟಕ ಮಾಡ್ತಿದ್ದಾರೆ ಪ್ರಶ್ನೆ ಅಂದರೆ, ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿಯಾಗಿ 12 ವರ್ಷ ಕಳೆದಿದೆ. ಸ್ವಂತಕ್ಕೆ ಅವರು ಯಾವುದನ್ನು ಎನಿಸದೆ ದಿನದ 24 ಗಂಟೆಯಲ್ಲಿ 20 ಗಂಟೆ ಕೆಲಸ ಮಾಡ್ತಾರೆ. ಈ ತಾಯಿ ಭಾರತಾಂಬೆಯ ಸೇವೆಯನ್ನು ಮಾಡ್ತಾರೆ. ಅವರಿಗೆ ಕುಟುಂಬ ಇಲ್ಲ, ಯಾರೂ ಇಲ್ಲ. ಆದರೆ ಅವರು ಈ 140 ಕೋಟಿ ಜನ ಕೂಡ ನನ್ನ ಕುಟುಂಬ ಅಂತ ಎನಿಸಿ ಕೆಲಸ ಮಾಡುವಂಥವ್ರು. ಇಡೀ ದೇಶ ಜನರಿಗೆ ಅವರೊಂದು ಪ್ರೇರಣೆ. ಇವತ್ತು ವಿಶ್ವದಲ್ಲೇ ಭಾರತಕ್ಕೆ ಇಷ್ಟು ಗೌರವ ಸಿಗಬೇಕಾದ್ರೆ ಕಾರಣ ನರೇಂದ್ರ ಮೋದಿಜಿಯವರು. ಕಿಶೋರ್ ಕುಮಾರ್ ಅವರೇ, ಅವರೊಂದು ಮಾತು ಉಲ್ಲೇಖ ಮಾಡಿದರು. ಕೊರೋನಾ ಟೈಮಲ್ಲಿ ನಾವು ಬಟ್ಲನ್ನೆಲ್ಲ ಹೊಡೆದ್ವಿ, ನರೇಂದ್ರ ಮೋದಿ ಅವರ ಮಾತಿಗೆ ಎಲ್ಲರೂ ನಾವು ಒಪ್ಕೊಂಡ್ವಿ, ಈಗ ಯಾಕೆ ಒಪ್ಕೋಬೇಕು, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ. ನೋಡಿ, ಕೋವಿಡ್ ಟೈಮಲ್ಲಿ ಇಡೀ ಪ್ರಪಂಚವೇ ತತ್ತರಿಸಿ ಹೋಗಿತ್ತು. ಆದರೆ ನರೇಂದ್ರ ಮೋದಿಜಿಯವರ ಆ ರೀತಿಯ ಒಂದು ದಿಟ್ಟತನದ ನಿರ್ಧಾರದ ಜೊತೆಗೆ ಈ ದೇಶದ ಜನರು ಸಂಕಷ್ಟದಲ್ಲಿ ಬೀಳಬಾರದು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಎಲ್ಲ ರೀತಿಯ ವಿಚಾರವನ್ನು ಜನರಿಗೆ ಕೊಟ್ಟು ಜನರು ಅದನ್ನು ಪಾಲಿಸಿದ ಕಾರಣಕ್ಕೋಸ್ಕರ ಭಾರತದಲ್ಲಿ ಸಾವಿನ ಸಂಖ್ಯೆ ಕಡಿಮೆ ಆಯಿತು. ಅಷ್ಟೇ ಅಲ್ಲ, ನಾವು ಪ್ರಪ್ರಥಮವಾಗಿ ವ್ಯಾಕ್ಸಿನ್ ತಯಾರಿ ಮಾಡಿ ಒಂದು ದೇಶದ ಪ್ರಧಾನಿ ತಾನೇ ಪ್ರಥಮವಾಗಿ ತಗೊಂಡು, ಇಲ್ಲ ಅದನ್ನು ಕೂಡ ಅವರು ಕಾಂಗ್ರೆಸ್ನವರು ಅದನ್ನು ಮಾತಾಡ್ತಿದ್ರು. ಅವರು ಪ್ರಥಮವಾಗಿ ವ್ಯಾಕ್ಸಿನ್ ತಗೊಂಡ ನಂತರ ಬೇರೆ ದೇಶಕ್ಕೂ ಕೂಡ ಅದನ್ನು ಕೊಡುವಂಥ ವಿಚಾರವನ್ನು ಮಾಡಿದರು. ಇವತ್ತು ತುಂಬ ದೇಶ ನರೇಂದ್ರ ಮೋದಿಜಿಯವರ ಕಾರಣಕ್ಕೋಸ್ಕರ ನಾವು ಕೊರೋನಾ ಸಂಕಷ್ಟವನ್ನು ಎದುರಿಸ ಸಾಧ್ಯ ಆಯಿತು. ನಮ್ಮ ದೇಶ ಮಾತ್ರ ಅಲ್ಲ. ಆ ಕಾರಣಕ್ಕೆ ಆ ದಿವಸ ಏನು ನರೇಂದ್ರ ಮೋದಿಜಿಯವರು ತಟ್ಟೆಯನ್ನು ಬಡಿಯುವ ಮುಖಾಂತರ ಇದು ಮಾಡಿದ್ರೆ ಅದನ್ನು ಅಪಹಾಸ್ಯ ಮಾಡ್ತಾರೆ ಅಶೋಕ್ ಕುಮಾರ್ ರೈ ಅಂದರೆ, ಅಶೋಕ್ ಕುಮಾರ್ ರೈ ಅವರಿಗೆ ಬುದ್ಧಿ ಇಲ್ಲ ಅಂತ ಅದರ ಅರ್ಥ. ತಾನು ಎಷ್ಟು ಎತ್ತರಕ್ಕೆ ಏರಿದ್ದಾನೆ, ಆ ಸಂಘಟನೆಯಿಂದ ಬಂದು ತನ್ನ ಸ್ವಾರ್ಥಕ್ಕೋಸ್ಕರ ಕಾಂಗ್ರೆಸ್ಗೆ ಹೋಗಿ ಶಾಸಕರಾದ ನಮಗೇನು ಸಮಸ್ಯೆ ಇಲ್ಲ. ನರೇಂದ್ರ ಮೋದಿಜಿಯವರನ್ನು ಬೈಯುವಾಗ ಸ್ವಲ್ಪ ಬಾಯಲ್ಲಿ ನಾಲಿಗೆಯಲ್ಲಿ ಹಿಡಿತಿರಬೇಕು. ಇಲ್ಲದಿದ್ದರೆ ಅಶೋಕ್ ಕುಮಾರ್ ರೈ ಅವರೇ ನಿಮಗೆ ಮುಂದಿನ ದಿವಸದಲ್ಲಿ ಇಲ್ಲಿರ್ತಕ್ಕಂಥ ಯುವಕರು, ಹಿರಿಯರು ಎಲ್ಲರೂ ಸೇರಿಕೊಂಡು ನಿಮಗೆ ಬುದ್ಧಿ ಕಲಿಸಲಿಕ್ಕೆ ತಯಾರಾಗಿದ್ದಾರೆ. ಅವ್ರು ಹೇಳ್ತಾರೆ, ನರೇಂದ್ರ ಮೋದಿ ಸರ್ಕಾರ ದೇಶವನ್ನು ಅದಾನಿ ಅಂಬಾನಿಗೆ ಮಾರಿದೆ. ಈಗ LICಯಿಂದ 16,000 ಕೋಟಿ ಸಿಮೆಂಟ್ ಕಂಪ್ನಿಗೆ ಒಂದು ಸಾಲ ಸಿಕ್ಕಿದೆ ಅಂತ. ಹಾಗಿದ್ರೆ ದೇಶವನ್ನು ನರೇಂದ್ರ ಮೋದಿ ಅವರು ಬರೀ ಅದಾನಿ ಅಂಬಾನಿ ಅವ್ರಿಗೆ ಮಾರ್ತಾ ಇದ್ದಾರೆ ಅಂತ ಇದೊಂದು ಒಪಿನಿಯನ್ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಯಾಕಾಗಿ 16,000 ಕೋಟಿ LICಯಿಂದ ತಗೋಬೇಕಿತ್ತು, ಯಾಕೆ ಕೊಟ್ಟರು ಅಂತ? ನೋಡಿ, ನಾಳೆ ಅಶೋಕ್ ಕುಮಾರ್ ರೈ ಅವರು ಹೋದರೂ ಕೂಡ LIC ಸಾಲ ಕೊಡ್ತದೆ ಅವರಿಗೆ. ಅಶೋಕ್ ಕುಮಾರ್ ರೈ ಅವರು ಭಾರಿ ದೊಡ್ಡ ಬಿಲ್ಡರ್. ಅವರು ಶೂನ್ಯದಿಂದ 1,000 ಕೋಟಿಗೆ ಬಂದವರು. ಅವರು ಅಂತಾರೆ ತನ್ನ ಬಿಸ್ನೆಸ್ಸನ್ನು. ಅವರು ಹೋದರೂ ಕೂಡ ಕೊಡ್ತಾರೆ. ಈ ದೇಶದಲ್ಲಿ ಕೈಗಾರಿಕೆ ಎಷ್ಟು ಎತ್ತರಕ್ಕೆ ಹೋದಷ್ಟು, ಉದ್ಯಮ ಎತ್ತರಕ್ಕೆ ಹೋದಷ್ಟು ತೆರಿಗೆ ಸಂಗ್ರಹ ಜಾಸ್ತಿ ಆಗ್ತದೆ, ದೇಶದ ಖಜಾನೆ ಗಟ್ಟಿ ಆಗ್ತದೆ, ಅದು ವಾಪಸ್ ಜನರ ಅಭಿವೃದ್ಧಿಗೋಸ್ಕರ ಹೋಗ್ತದೆ. ಆ ಕಾರಣಕ್ಕೆ
ಅಂಬಾನಿ ಅದಾನಿ ಅಂತ ಏನಂತಾರ, ಅದಾನಿಯವರು ಬಿಸ್ನೆಸ್ ಪ್ರಾರಂಭ ಮಾಡಿದ್ದೇ ಯು ಪಿ ಎ ಸರ್ಕಾರ ಇರಬೇಕಾದ್ರೆ. ಆಗ ನಾವೇನಾದ್ರು ಅದನ್ನು ಅದಾನಿ ವಿರುದ್ಧವಾಗಿ ನಾವು ಮಾತಾಡಿದ್ದೀವ? ಅಶೋಕ್ ಕುಮಾರ್ ಅವರು ಒಂದು ಉದ್ದಿಮೆದಾರರಾಗಿ ಅವರು ಮನಸ್ಸಲ್ಲಿ ಎನಿಸಬೇಕು, ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳು ಎತ್ತರಕ್ಕೆ ಹೋದಾಗ, ಈ ದೇಶದಲ್ಲಿ ಕೈಗಾರಿಕೆ ಉತ್ತುಂಗ ಹೋದಾಗ ಈ ದೇಶದ ಆರ್ಥಿಕತೆಗೆ ಅದೊಂದು ಶಕ್ತಿ ಸಿಗ್ತದೆ. ಅದರ ಮುಖಾಂತರ ಮಧ್ಯಮ ವರ್ಗದ ಮತ್ತು ಕೆಳಮಟ್ಟದ ಜನರಿಗೆ ನಾವು ಅವರ ಸೇವನೆ ಮಾಡಲಿಕ್ಕಾಗ್ತದೆ. ಇವತ್ತು ಜಲ್ ಜೀವನ್ ಮಿಷನ್ನ ಮುಖಾಂತರ, ಹರ್ ಘರ್ ನಲ್ ಅನ್ನೋ ಮುಖಾಂತರ ಶುದ್ಧ ನೀರು, ಕುಡಿಯೋ ನೀರನ್ನು ದೇಶದ ಪ್ರಧಾನಿಯವರು ಕೊಟ್ಟಿದ್ದಾರೆ. ಆದರೆ ಪುತ್ತೂರಲ್ಲಿ ಒಂದು ಅಪಹಾಸ್ಯ ಆಗುವಂಥದ್ದು ವಿಚಾರ ಯಾವ ರೀತಿ ಅಂದರೆ, ಜಲ್ ಜೀವನ್ ಮಿಷನ್ ಕೊಡುವಂಥದ್ದು ಕೇಂದ್ರ ಸರ್ಕಾರ, ಅಶೋಕ್ ಕುಮಾರ್ ಅವರು ತಾನು ಬ್ಯಾನರ್ ಹಾಕ್ತಾರೆ. ಅದರಲ್ಲಿ 15 ಹಣಕಾಸಲ್ಲಿ ಬಂದ ಹಣವನ್ನು ಏನಾದರೂ ಪಂಚಾಯತ್ ಉಪಯೋಗ ಮಾಡಿದರೆ, ಒಂದು ಗ್ರಾಮ ಪಂಚಾಯತಿಗೆ ರಾಜ್ಯದಿಂದ ಬರುವಂಥದ್ದು ಹಣ ಕೇವಲ 10 ಲಕ್ಷ ಮಾತ್ರ. 6 ಲಕ್ಷ ತನಕ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಹೋಗ್ತದೆ, 4 ಲಕ್ಷ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವೇತನಕ್ಕೆ ಹೋಗ್ತದೆ. 15 ಹಣಕಾಸಲ್ಲಿ ಕೋಟಿಗಟ್ಟಲೆ ಹಣ ಬಂದಿದೆ. ಇವರು ಬೋರ್ಡ್ ಹಾಕ್ತಾರೆ, ಬ್ಯಾನರ್ ಹಾಕ್ತಾರೆ, 95 ಲಕ್ಷ ಬಿಡುಗಡೆ. ಅದು ಹೇಗಾಗ್ತದೆ? ಕಬಕದಲ್ಲಿ ಒಂದು ಇದಕ್ಕೆ ಹಾಕಿದ, ನಾನು ಹೋಗಿದ್ದೆ, ಅವರು ಹೋದರು ಭಾಷಣ ಮಾಡಿ. 95 ಲಕ್ಷ 15 ಹಣಕಾಸು ಹಣ ಇವರದಾಗ್ತದೆ. ಅಂದರೆ ಇವರು ಜನರನ್ನು ದಾರಿ ತಪ್ಪಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಬಟ್ ಜನರಿಗೆ ತುಂಬ ಹತ್ತಿರದ ಗೊತ್ತುಂಟು, ಅಶೋಕ್ ಕುಮಾರ್ ಇವರು ತುಂಬ ಸುಳ್ಳು ಅಪಪ್ರಚಾರವನ್ನು ಮಾಡ್ತಾರೆ. ಅದ್ರ ಜೊತೆಗೆ 5 ರೂಪಾಯಿ ಕೆಲಸ ಮಾಡಿದ್ರು ಕೂಡ 100 ರೂಪಾಯಿ ಪ್ರಚಾರ ತೆಗೆದುಕೊಂಡು ಕೆಲಸ ಮಾಡುವಂಥ ವ್ಯಕ್ತಿತ್ವ ಅವ್ರದ್ದು. ಆ ಕಾರಣಕ್ಕೆ ಈಗ ಅಶೋಕ್ ಕುಮಾರ್ ಅವರು ಪುತ್ತೂರಿಗೆ ಅಂದರೆ ತುಂಬ ಸಮಯದಿಂದ ಒಂದು ಬೇಡಿಕೆ ಇದ್ದಂತಹ ಒಂದು ಮೆಡಿಕಲ್ ಸ್ಕೂಲ್, ಮೆಡಿಕಲ್ ಕಾಲೇಜ್, ಅದನ್ನು ಅವ್ರು ತಂದಿದ್ದಾರೆ ಅಂತ ಕಳೆದ ಬಾರಿಯ ಸಿದ್ದರಾಮಯ್ಯ ಅವರ ಸರ್ಕಾರದ ಬಜೆಟ್ನಲ್ಲಿ ಅದು ಪ್ರಸ್ತಾಪ ಆಗಿದೆ. ಅದರ ಬಗ್ಗೆ ಅಂದರೆ ಅವರು ಕೆಲಸ ಮಾಡ್ತಾ ಇದ್ದಾರೆ, ಅನುದಾನ ಪುತ್ತೂರಿಗೆ ತುಂಬ ಬರ್ತಾ ಇದೆ ಅಶೋಕ್ ರೈ ಅವರ ಟೈಮಲ್ಲೇ ಅಂತ. ನೋಡಿ, ಯಾವುದೇ ಸರ್ಕಾರ ಇರಬೇಕಾದ ಅಭಿವೃದ್ಧಿ ಮಾಡುವುದು ಅವರ ಕರ್ತವ್ಯ. ಆ ಶಾಸಕ ಆ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು. ಈಗ ನಾನು MLC, ನನಗಿರುವಂಥದ್ದು ಪ್ರದೇಶ ಅಭಿವೃದ್ಧಿಗೆ 2 ಕೋಟಿ ಮಾತ್ರ ಇರುವಂಥದ್ದು. ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಕೊಟ್ಟಿದ್ದಾರೆ, BJP 25 ಕೋಟಿ ಕೊಟ್ಟದ್ದು, ಅದರಲ್ಲಿ ಕೂಡ ತಾರತಮ್ಯ ಮಾಡಿದ್ದಾರೆ. ಆ ಶಾಸಕ ಆ ಕ್ಷೇತ್ರ ಅಭಿವೃದ್ಧಿ ಮಾಡಲೇಬೇಕು. ಆ ಹಿಂದಿನ ಶಾಸಕರು ಕೂಡ, ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಶಾಸಕರು ಕೂಡ ಸಾವಿರಾರು ಕೋಟಿ ತಂದು, ಈಗ 5-10 ವರ್ಷದ ಹಿಂದೆ ನಾವು ನೋಡಿದರೆ ಈಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಚಿತ್ರಣವೇ ಬದಲಾವಣೆ ಆಗಿದೆ. ಆ ಕಾರಣಕ್ಕೆ ಅವರು ಮೆಡಿಕಲ್ ಕಾಲೇಜ್ ತಂದಿದ್ದೇನೆಂತಂದರು, ನಾನು ಅದನ್ನು ಸ್ವಾಗತ ಮಾಡಿದ್ದೇನೆ. ನಾನನ್ನುವುದು ಮೆಡಿಕಲ್ ಕಾಲೇಜಿನ 10 ವರ್ಷ ನಂತರ ಬರೋದಲ್ಲ. ಮೆಡಿಕಲ್ ಕಾಲೇಜ್ ಬರೋದಿದ್ದರೆ ತಕ್ಷಣಕ್ಕೆ ಇವರ ಅವಧಿಯಲ್ಲಿ ಅವ್ರು ಮಾಡಬೇಕು. ಇನ್ನೊಂದು ಸರ್ಕಾರ ಬಂದಾಗ ಅವರು ಅದಕ್ಕೆ ಅವರು ಬಜೆಟಲ್ಲಿ ಹಣ ಇಟ್ಟು ಅದು ಮಾಡಿದರೆ ಅದು ಅಶೋಕ್ ರೈ ಅವರಿಗೆ ಹೋಗುವುದಿಲ್ಲ. ಪ್ರಯತ್ನ ಮಾಡಿದ ಸರಿ ಇದೆ. ನನ್ನನ್ನು ಈ ಸರ್ಕಾರದಲ್ಲಿ ಹಣ ಎಲ್ಲಿ ಉಂಟು? ಎಲ್ಲಿಯಾದರೂ ಒಂದು ಅಭಿವೃದ್ಧಿ ಕಾರ್ಯ ಆಗಿದೆ? ಎಲ್ಲವನ್ನ ಅದರಲ್ಲಿ ಕೂಡ ಭ್ರಷ್ಟಾಚಾರದಿಂದ ತುಂಬ ಹೋಗಿದೆ. ಭ್ರಷ್ಟಾಚಾರ ಯಾವ ರೀತಿ ಅಂದರೆ ಅದು ಇಡೀ ಜನರಿಗೆ ಜಗಜ್ಜಾಹೀರಾಗಿದೆ. ಆ ಕಾರಣಕ್ಕೆ ನಾನೊಂದು ಅಶೋಕ್ ರೈ ಅವರು ಅದರ ಜೊತೆಗೆ ಒಂದಷ್ಟು ಪ್ರಸಾದ್ ಸ್ಕೀಮ್ ಉಂಟು ಕೇಂದ್ರದ್ದು. ಪ್ರಸಾದ್ ಸ್ಕೀಮನ್ನು ದೇವಸ್ಥಾನಕ್ಕೆ ತರುವ ಮೊದಲೇ ಪ್ರಚಾರ ತೆಕ್ಕೊಂಡ್ರು. ಪ್ರಸಾದ್ ಸ್ಕೀಮ್ ಯಾರ್ದು? ಕೇಂದ್ರದ್ದು. ನಾನು ಅನ್ನೋದು ಅದನ್ನು ಪ್ರಚಾರ ತಗೊಳ್ಳಿಕ್ಕಿದ್ರೆ ನಮ್ಮ ಸಂಸದರು BJP ಅವರು ಪ್ರಚಾರ ತಗೋಬೇಕು. ನನಗೇನು ಸಮಸ್ಯೆ ಇಲ್ಲ. ಜನರನ್ನು ನಾನೇ ಮಾಡಿದ ದಾರಿ ತಪ್ಪಿಸುವ ಕೆಲಸವನ್ನು ಅವ್ರು ಮಾಡಬಾರ್ದು. ಈಗ ಉಪ್ಪಿನಂಗಡಿ ಪ್ರಸಾದ್ ಸ್ಕೀಮಲ್ಲಿ ಇಷ್ಟು ತರ್ತೇನೆ ಅಂತ, ಅದು ಇನ್ನೂ ಇದಾಗಲಿಲ್ಲ. ಆದರೂ ಸ್ಕೀಮ್ ಯಾರ್ದು? ನಾನು ಒಂದು ಕಡೆಯಿಂದ ಇವರು ಮೋದಿಜಿಯವ್ರನ್ನ ಬೈತಾರೆ, ಒಂದು ಕಡೆಯಿಂದ ಮೋದಿಜಿಯವರ ಏನು ಕೇಂದ್ರ ಸರ್ಕಾರ ಪ್ರಸಾದ್ ಸ್ಕೀಮ್, ದೇವಸ್ಥಾನವನ್ನು ಅಭಿವೃದ್ಧಿ ಮಾಡುವಂಥ ಸ್ಕೀಮನ್ನು ಹಿಡ್ಕೊಂಡು ಇವರು ಪ್ರಚಾರ ತಗೊಳ್ತಾರೆ, ಫ್ಲೆಕ್ಸ್ ಆಗ್ತಾರೆ. ನಾನನ್ನುವುದು ನೀವು ಅಭಿವೃದ್ಧಿ ಮಾಡಿ ಈ ಥರ ಕೆಟ್ಟದಾಗಿ ಮಾತಾಡುವಂಥದ್ದು, ಹಿರಿಯರ ಬಗ್ಗೆ ಮಾತಾಡುವಂಥದ್ದು, ದೇಶದ ಪ್ರಧಾನಿಯವರ ಬಗ್ಗೆ ಮಾತಾಡುವುದು ನಿಮಗೆ ಶೋಭೆ ತರುವುದಿಲ್ಲ. ನೀವು ಆ ಥರ ಇದ್ದರೆ ಇವತ್ತು ಭಯೋತ್ಪಾದನೆ ಅನ್ನುವಂಥದ್ದು ಬೇರು ಸಮೇತ ಕಿತ್ತು ಹಾಕಲಿಕ್ಕೆ ನರೇಂದ್ರ ಮೋದಿಜಿ ಮತ್ತು ಅಮಿತ್ ಶಾ ಅವರು ಪಣ ತೊಟ್ಟಿದ್ದಾರೆ. ನಮ್ಮ ಸೈನಿಕರದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನೀವು ಭಾರತ್ ಮಾತೆಗೆ ಜೈ ಹೇಗೆ ಹಾಕ್ತೀರಾಗಿದ್ರೆ? ನೀವು ಭಾರತ್ ಮಾತೆಗೆ ಜೈ ಹಾಕಿದರೆ ಮೋದಿಜಿಯವರಿಗೆ ಜೈ ಹಾಕಬೇಕು. 12 ವರ್ಷದ ಹಿಂದೆ ಸೈನಿಕರಿಗೆ ಕಾಶ್ಮೀರದಲ್ಲಿ ಯಾವ ರೀತಿ ಕಲ್ಪಿಸಾಡ್ತಿದ್ರು, ಇವತ್ತು ಸಂಪೂರ್ಣವಾಗಿ ನಿಂತು ಹೋಗಿ ಸ್ಟಾರ್ಟಪ್ನ ಮುಖಾಂತರ ಯುವಕರು ಕೆಲಸಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ನಾಲಿಗೆಯಲ್ಲಿ ಹಿಡಿತಿರಲಿ. ನೀವು ಯಾವತ್ತೂ ಕೂಡ ಮೋದಿಜಿ ನೀವು ಕೆಲಸ ಮಾಡ್ತಾ ಹೋಗಿ. ಮೋದಿಜಿಯವರು ಕೂಡ ಎಲ್ಲೂ ಕೂಡ ರಾಜಕೀಯ ಮಾಡಿ, ನೀವು ಮೋದಿಜಿಯವ್ರನ್ನ ಬೈಬೇಕಾ? ನೀವು ಸ್ವಲ್ಪ ಹಿಂದೆ ಮುಂದೆ ನೋಡಬೇಕು. ಅದಕ್ಕೆ ನೀವೊಂದು 3 ಶಾಸಕನಾಗಿ 3 ವರ್ಷ ಆದಷ್ಟೇ, ನೀವೊಂದು ಅಂಬೆಗಾಲಿಕ್ಕೂ ಶಾಸಕ ಅಷ್ಟೇ. ಈಗ ದಯವಿಟ್ಟು ಒಂದು ಪ್ರಬುದ್ಧರಾಗಿ ಮಾತಾಡಬೇಕು. ಅದರ ಜೊತೆಗೆ ಈ ರೀತಿಯಾದ ಹೇಳಿಕೆಗೆ ನಾನು ಅತ್ಯಂತ ಕಟುವಾಗಿ ವಿರೋಧಿಸ್ತೇನೆ. ಮುಂದಕ್ಕೂ ಕೂಡ ಇಲ್ಲ ಈ ರೀತಿಯ ಹೇಳಿಕೆಯನ್ನು ಕೊಟ್ಟರೆ ನಾವು ಇಡೀ ಹಿಂದೂ ಸಮಾಜ ಎದ್ದು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತದೆ. ಆ ಕಾರಣಕ್ಕೆ ನೀವು ಒಂದು ಸಲ ಭಾರತ್ ಮಾತಾಗೆ ಜೈ, ಇನ್ನೊಂದು ಸಲ ಮೋದಿಗೆ ಧಿಕ್ಕಾರ, ಅದು ನಮಗೆ ಅವಶ್ಯಕತೆ ಇಲ್ಲ. ಸರಿಯಾಗಿ ಮಾಡಿ, ಸರಿಯಾದ ಕೆಲಸ. ಇನ್ನು ನಿಮಗೆ 2 ವರ್ಷ ಅವಧಿ ಉಂಟು. ಸಾಧ್ಯ ಆದರೆ ಈಗ ಎಲ್ಲವನ್ನ ಜಾಸ್ತಿ ಮಾಡಿದೆ. ನಾನು ಅನ್ನೋದು ಪೆಟ್ರೋಲ್ ಡೀಸೆಲ್ ಬೆಲೆ ಇದಕ್ಕೆ ರಾಜ್ಯ ಸರ್ಕಾರ ಎಕ್ಸೈಸ್ ಡ್ಯೂಟಿ ಹಾಕ್ತದೆ. ಅದನ್ನು ಕಡಿಮೆ ಮಾಡಿ ಸಿದ್ದರಾಮಯ್ಯ ಹತ್ರ ಹೇಳಿಸಿ.
ಮೋದಿಜಿಯವರು 13 ರೂಪಾಯಿದನ್ನು 10 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಇಡೀ ಪ್ರಪಂಚದಲ್ಲಿ ಇವತ್ತು ತತ್ತರಿಸಿ ಹೋದರೂ ಕೂಡ ನಮ್ಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತಾ? 3 ತಿಂಗಳ ನಂತರ 3 ರೂಪಾಯಿ ಜಾಸ್ತಿ ಆಯಿತು. ನಾನು ಅನ್ನೋದು ಎಲ್ಲಿ UAEಯಲ್ಲಿ ಅತ್ಯಂತ ಅಗ್ಗ ದರದಲ್ಲಿ ಪೆಟ್ರೋಲ್ ಸಿಗುವಂಥದ್ದು. ಅವರೇ ಈ ವರ್ಲ್ಡ್ ಮಾರ್ಕೆಟ್ನ ಕಾರಣಕ್ಕೋಸ್ಕರ ಒಂದು 40% ಜಾಸ್ತಿ ಮಾಡಿದ್ದಾರೆ. ಅಮೇರಿಕಾ 60% ಜಾಸ್ತಿ ಮಾಡಿದೆ. ಪಾಕಿಸ್ತಾನದಲ್ಲಿ ಇವತ್ತು ಪಾಕಿಸ್ತಾನ ರೂಪಾಯಿಯಲ್ಲಿ 414 ರೂಪಾಯಿ ಪೆಟ್ರೋಲಿಗೆ. ನಮ್ಮ ಭಾರತ ರೂಪಾಯಿ 178 ರೂಪಾಯಿ. ಯೋಚನೆ ಮಾಡಬೇಕು ನಾವು. ಮೋದಿಜಿಯವರು ಇವತ್ತು ಪಂಚರಾಷ್ಟ್ರಗಳ ಏನು ಭೇಟಿ ಕೊಡಲಿಕ್ಕೆ ಹೋಗಿದ್ದಾರೆ, ಅದರ ಮೂಲ ಉದ್ದೇಶ ಕೂಡ ಈ ದೇಶದ ಆರ್ಥಿಕತೆಯನ್ನು ಗಟ್ಟಿ ಮಾಡಬೇಕು. ಆರ್ಥಿಕತೆಯನ್ನು ಗಟ್ಟಿ ಮಾಡಬೇಕಾದ್ರೆ ಈ ರೀತಿಯಾದಂಥ ಈಗ UAE ಹೋಗಿ ಅಲ್ಲಿ ಕೂಡ ಒಪ್ಪಂದವನ್ನು ಮಾಡಿ ಬರ್ತಾರೆ. ಹಾರ್ಮೋಜ್ನಲ್ಲಿ ನಿಮ್ಗೆ ಗೊತ್ತಿರ್ಬೋದು. ಅಷ್ಟರಲ್ಲಿ ನಮ್ಗೆ ಗೊತ್ತಾಗುತ್ತೆ. ಯುದ್ಧ ಆದರೂ ಕೂಡ ಇರಾನ್ ಭಾರತದ ನೌಕೆಗೆ ಒಳಗಡೆ ಬರಲಿಕ್ಕೆ ಪರ್ಮಿಷನ್ ಕೊಡ್ತದೆ ಹಾರ್ಮೋಜ್ನಲ್ಲಿ. ಅದರ ಜೊತೆಗೆ ಇರಾನ್ ಗೊತ್ತು ನಾವು ಇಸ್ರೇಲ್ನ ಅತ್ಯಂತ ಆಪ್ತ ಮಿತ್ರ ಅಂತ. ಆದರೂ ಕೂಡ ಇರಾನ್ ನಮ್ಮ ವಿರುದ್ಧ ಹೋಗುವುದು. ಯಾಕಂದರೆ ಭಾರತದ ಶಕ್ತಿ ಗೊತ್ತಾಗಿದೆ. ಅಮೇರಿಕ ಕೂಡ ಹಾಗೆ ಏನು ಆ ಸುಂಕವನ್ನು 50% ಏರಿಸಿದ ಅದನ್ನು ತಕ್ಷಣಕ್ಕೆ ಕಡಿಮೆ ಮಾಡೋ ಕೆಲಸವನ್ನು ಮಾಡ್ತಾರೆ. ಆ ಕಾರಣಕ್ಕೆ ಇದು ವಿಶ್ವ ಕಂಡ ನಾಯಕ, ಅತ್ಯಂತ ಶ್ರೇಷ್ಠ ನಾಯಕ ಪ್ರಧಾನಿಯವರನ್ನು ಅಶೋಕ್ ಕುಮಾರ್ ಅವರೇ ಆಗಾಗ ಅವರ ಹೆಸರು ತೆಗೆದು ಅಶೋಕ್ ಕುಮಾರ್ ಹೆಸರು ತೆಗೆದು ಅವಶ್ಯಕತೆ. ಯಾಕಂದರೆ ಅವರಿಗೆ ಆ ಹೈಪ್ ಕೂಡ ಅವಶ್ಯಕತೆಗಳು ಇಲ್ಲ. ಯಾಕಂದರೆ ಅವರು ನಾನು ಇರಲಿ ಅಶೋಕ್ ರೈ ಇರಲಿ ಪ್ರಧಾನಿಯವರೆದುರು ನಾವು ಧೂಳಿಗೆ ಸಮಾನ ಅವರ ಎದುರುಗಡೆ. ಆ ಕಾರಣಕ್ಕೆ ದಯವಿಟ್ಟು ನಿಮ್ಮ ರಾಜಕೀಯ ಜೀವನಕ್ಕೆ ನೀವು ಮೋದಿಜಿಯವರನ್ನು ಬೈದು ನಿಮ್ಮ ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾರೂ ಕೂಡ ಇದಾಗಲಿಲ್ಲ. ನಿಮ್ಗೆ ಗೊತ್ತು, ಇವತ್ತು 22 ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು NDA ಸರ್ಕಾರ ಬಂದಿದೆ. ಪಶ್ಚಿಮ ಬಂಗಾಳದಲ್ಲಿ ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಮೋದಿಜಿಯವರು ನೀವು ದೂರ್ತೀರಾ? ಹಾಗಾದರೆ ನೀವು ಬಾಂಗ್ಲಾದೇಶದ ನುಸುಳುಕೋರರನ್ನು ಒಳಗಡೆ ಬಂದ ಸರಿ ಅಂತ ಅಂತೀರಾ? ಇವತ್ತು SIR ಮುಖಾಂತರ ಎಲ್ಲ ಬಾಂಗ್ಲಾ ನುಸುಳುಕೋರರು ಹೊರಗೆ ಹೋಗಿದ್ದಾರೆ. ದೇಶ ಒಂದು ಸುಭದ್ರವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಕೂಡ ಪ್ರಚಂಡ ಬಹುಮತದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯತೆ ಉಂಟು. ಆ ಕಾರಣಕ್ಕೆ ಮುಂಬರುವ ದಿನದಲ್ಲಿ ಪುತ್ತೂರಲ್ಲಿ ಕೂಡ ಗೆಲ್ತೇವೆ. ಈ ರಾಜ್ಯದಲ್ಲಿ BJP ಸರ್ಕಾರ ಬರ್ತದೆ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಮಾತುಕತೆ. ಕಿಶೋರ್ ಕುಮಾರ್ ಅವರ ಪ್ರಕಾರ ಅಶೋಕ್ ರೈ ಅವರು ಮಾತಾಡಿರುವಂಥದ್ದು ತಪ್ಪು. ಈ ಮಾತುಗಳನ್ನು ಅವರು ಹಿಂಪಡಿಬೇಕು ಅಂತ ಹೇಳುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.